ಭೀಮ ಮತ್ತು ಹನುಮಂತ. ಸೌಗಂಧಿಕ ಪುಷ್ಪ ಕಥೆ. ಪಾಂಡವರು ಜೂಜಿನಲ್ಲಿ ಸೋತಾಗ ಕಾಡಿನಲ್ಲಿ ವನವಾಸಕ್ಕೆ ಹೋಗಿದ್ದಾಗ ಅರ್ಜುನ ಇನ್ನೊಂಚೂರು ಅಸ್ತ್ರ ತಗೊಳಕ್ಕೆ ಇಂದ್ರನ ಹತ್ರ ಹೋದ. ತುಂಬಾ ವರ್ಷ ಆಯ್ತು ಅವನು ಹೋಗಿ. ಎಲ್ಲಾರು ಅವನ್ನ ಮಿಸ್ ಮಾಡಕ್ ಶುರು ಮಾಡಿದ್ರು. ಒಂದ್ ಋಷಿ ಬಂದ್ಬಿಟ್ಟು ಎಲ್ಲಾರ್ಗು ಹೇಳ್ತಾರೆ ದಟ್ ಅರ್ಜುನ ಅಸ್ತ್ರ ತಗೊಂಡ, ಆದ್ರೂನು ಇನ್ನೊಂಚೂರ್ ಏನೋ ಮಾಡ್ಬೇಕು ದೇವಲೋಕದಲ್ಲಿ. ಸೊ ಇನ್ನೊಂಚೂರ್ ಹೊತ್ತಿರ್ತಾನೆ. ಅವ್ನ್ ಬಂದಾಗ ಕುಬೇರನ್ ಉದ್ಯಾನವನದಲ್ಲಿ ಮೀಟ್ ಮಾಡ್ಬೇಕು ಅಂತ ಎಲ್ಲಾರು ಕಷ್ಟಪಟ್ಟು ಒಂದು ಬೆಟ್ಟಕ್ಕೆ ಪರ್ವತಕ್ಕೆ ಹೋಗ್ತಾ ಇರ್ತಾರೆ. ಏನೇನೋ ಕಷ್ಟಗಳ ಜೊತೆ ಫೈನಲಿ ಇವ್ರು ರೀಚ್ ಮಾಡಿದಾಗ ಒಂದು ಆಶ್ರಮ ಸಿಗತ್ತೆ ಪರ್ವತದ ಮೇಲೆ. ಅಲ್ಲಿ ಚೂರು ದಿನ ಇರ್ತಾರೆ. ಕುಬೇರನ್ ಗಾರ್ಡನ್ ಹೋಗಕ್ ಮುಂಚೆ ಭೀಮ ಮತ್ತೆ ದ್ರೌಪದಿ ಒಂದಿನ ಒಂದು ವಾಕಿಂಗ್ ಅಲ್ಲಿ ಹೋಗ್ತಿರ್ತಾರೆ. ಒಂದು ಪುಷ್ಪ ಬರುತ್ತೆ. ಮತ್ತೆ ದ್ರೌಪದಿ ನೋಡ್ಬಿಟ್ಟು, ಭೀಮ ನಂಗ ಪುಷ್ಪ ಎಷ್ಟು ಇಷ್ಟ ಆಗ್ತಿದೆ, ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ, ವಾಸನೆ ಬರ್ತಿದೆ, ಚೂರ್ ಎಲ್ಲಿ ಸಿಕ್ತೋ ಇದು, ಇನ್ನೊಂದ್ ಚೂರ್ ತರ್ತೀಯ ಅಂತ ಕೇಳ್ತಾಳೆ. ಭೀಮ ಹ್ಞೂ ಆಯ್ತು ನಾನ್ ತರ್ತೀನಿ ಅಂತ ಅನ್ಕೋತಾನೆ. ತುಂಬಾ ದೂರ ಹೋಗ್ತಿರ್ತಾನೆ. ದಾರಿ ಕಳ್ದೋಗ್ಬಿಟ್ಟು ದಟ್ಟ ಕಾಡಲ್ಲಿ ಆನೆ, ಸಿಂಹ, ಹುಲಿ ಎಲ್ಲ ಜಗಳ ಮಾಡ್ಬಿಟ್ಟು ಪ್ರಾಣಿಗಳನ್ನ ಓಡಿಸ್ಬಿಟ್ಟು ಮರ ಗಿಡಗಳನ್ನ ತಳ್ಳಿಬಿಟ್ಟು ದಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಫೈನಲಿ ಒಂದು ಕೆರೆ ಸಿಗತ್ತೆ. ವಿಶ್ರಮ ಪಡ್ತೀನಿ ಅಂತ ಅಲ್ಲಿ ಹೋಗ್ತಾನೆ, ಒಳಗೆ ಈಜ್ತಾನೆ. ಎನರ್ಜಿ ಸಿಗತ್ತೆ. ಅದರಿಂದ ಶಂಖ ಊದ್ತಾನೆ ಜೋರಾಗಿ ಖುಷಿಯಿಂದ. ಆ ಶಂಖ ಕೇಳಿ ಹನುಮಂತ ಹತ್ರ ಪತ್ರ ಇದ್ದಿದ್ದಾಗ ಗೊತ್ತಾಗತ್ತೆ ನನ್ನ ತಮ್ಮ ಭೀಮ ಬಂದಿದ್ದಾನೆ ಆ ಪುಷ್ಪ ತರಕ್ಕೆ. ಒಂದ್ ಮುದ್ಕಪ್ಪ ಕಪಿ ತರ ವೇಷ ಪಡ್ಕೊಂಡ್ಬಿಟ್ಟು ಬಾಲ ದಾರಿದಲ್ಲಿ ಹಾಕ್ದ. ಅವನು ಚೂರ್ ಬಡ್ದ ಕೆಳಗೆ, ನೋಡು ಕಲ್ ಬೀಳತ್ತೆ. ಭೀಮ ಭಯ ಆಗ್ಬಿಟ್ಟು ಗಟ್ಟಿಯಾಗಿ ಗದೆ ಹಿಡ್ಕೊಂಡ. ಸ್ಲೋ ಆಗಿ ಅವನ್ ಬರ್ತಾನೆ. ದೆನ್ ಅನ್ಕೋತಾನೆ ಅಯ್ಯ ಬರೀ ಒಂದ್ ಕಪಿ ಅಷ್ಟೇ ಅಂತ. ದೆನ್ ಅವನ್ ಅನ್ಕೋತಾನೆ ನಾನ್ ಚೂರ್ ಇನ್ ಜೊತೆ ಚೇಷ್ಟೆ ಮಾಡ್ತೀನಿ ಅಂತ. ಚೇಷ್ಟೆ ಏನ್ ಮಾಡಿದ್ ಬೇಕಿಲ್ಲ, ಕಪಿ ಅಲ್ಲೇ ಇದೆ. ಕಪಿ ಚೇಷ್ಟೆ ಮಾಡಿದ್ದವ್ ಮಾಡ್ಬೇಕಾಗಿರೋದು. ಅವನು ಗರ್ಜಿಸ್ತಾನೆ. ಹನುಮಂತ ಎಬ್ಬಿಸ್ತಾನೆ. ಯಾಕೋ ನಾನ್ ತುಂಬಾ ಮುದ್ಕಪ್ಪ ಮಲ್ಕೊಂಡಿದ್ದೆ, ಯಾಕೋ ನೀನ್ ನನ್ನ ಎಬ್ಬಿಸ್ತೀಯ, ಯಾರೋ ನೀನು? ನಾನು ನಾನು ಯುಧಿಷ್ಠಿರನ್ ತಮ್ಮ ವಾಯುದೇವನ ಮಗ. ಏನೇನೋ ಕೊಚ್ಕೋತಿರ್ತಾನೆ. ಇವನಂತಾನೆ ಅರೌಂಡ್ಯಾಕ್ ಹೋಗ್ಬಾರ್ದು ಅಂತ ಹೇಳ್ತಾನೆ. ದೆನ್ ಅದಕ್ಕೆ ಹೇಳ್ಬಿಟ್ಟು ಭೀಮನ್ ಕೋಪ ಆಗತ್ತೆ. ಸೊಕ್ಕಿನ ಕಪ್ಪಿಯೇ, ನಾನ್ ಯಾಕೆ ನಿನ್ನ ರೌಂಡ್ ಹೋಗ್ತೀನಿ? ಹನುಮಂತಂಗ್ ನಗು ಬರುತ್ತೆ. ಆದ್ರೆ ಹಿಂಗ್ ತಡ್ಕೊಂಡ್ಬಿಟ್ಟು ಹೇಳ್ತಾನೆ ಆಯ್ತು ಅದನ್ನ ನನ್ ಮೇಲೆ ದಾಟು ಅಂತ. ಭೀಮ ಅಂತಾನೆ ನಾನ್ ಮಾಡ್ತಿದ್ದಿದ್ರೆ ನಿನ್ ಮೇಲೂ ದಾಟಿ ಬೆಟ್ಟದ ಮೇಲೂ ದಾಟ್ತಿದ್ದೆ, ಆದ್ರೆ ನಾನ್ ಮಾಡಲ್ಲ ಯಾಕಂದ್ರೆ ನಿಂಗೆ ಡಿಸ್ರೆಸ್ಪೆಕ್ಟ್ಫುಲ್ ಅಂತ. ಹನುಮಂತನಷ್ಟು ದೂರ ದಾಟಬಹುದಂತ ಕಪಿ ಕೇಳ್ತಾನೆ ಯಾರೋ ಈ ಹನುಮಂತ ಅಂತ. ಭೀಮ ಹೇಳ್ತಾನೆ ಅವನ್ ನಂದ್ ಅಣ್ಣ ಎಷ್ಟು ಬಲಿಷ್ಠನಾಗಿದ್ದಾನೆ ಅಂತ ಜಂಬ ಕೊಚ್ಕೋತಿದ್ದಾನೆ. ಎಷ್ಟು ವಿಯರ್ಡ್ ಕಾಣಿಸುತ್ತೆ. ಹನುಮನ್ ಕಣ್ಗೇನೆ ಕುಚ್ಕೋತಿದ್ದಾನೆ.
ಜಂಬ ಪಟ್ಕೋತಿದ್ದಾನೆ ದಟ್ ನಾನು ಹನುಮಂತನ್ ತಮ್ಮ ಅಂತ. ಅರೆ ಅವನೇನ್ ಗೊತ್ತಿರಲ್ಲ, ಸೊ ಬಿಡು. ಮಂಗ ಅನ್ನತ್ತೆ, ಆಯ್ತು ಎಷ್ಟು ಶಕ್ತಿ ಇದ್ರೆ ನಿಂಗೆ, ಹಾಗಿದ್ರೆ ನಂದು ಬಾಲ ಎತ್ಬಿಟ್ಟು ನೀನು ಹೋಗು ಅಂತ. ಆಯ್ತು ನಾನು ಹಂಗೆ ಮಾಡ್ತೀನಿ ಅಂತ ಅನ್ಕೋತಾನೆ. ಎಷ್ಟು ಶಕ್ತಿಶಾಲಿ, ನಾನು ಎಡಗೈಯಲ್ಲೇನೆ ಎತ್ತಬಹುದಂತ ಹೋಗ್ತಾನೆ. ಅಲ್ಲಾಡ್ತಿಲ್ಲ. ಎರಡು ಕೈ ಜೊತೆನೂ ಮಾಡ್ತೀನಿ, ಎರಡು ಕೈ ಆದ್ರೂ ಎಷ್ಟು ಎತ್ತಕ್ಕೇನೆ ಆಗ್ತಿಲ್ಲ, ಅಲ್ಲಾಡ್ತಾನೆ ಇಲ್ಲ. ನೋಡು ಒಂದು ಎಕ್ಸ್ಪ್ರೆಷನ್, ಅಯ್ಯೋ ನಾನು ಎತ್ತಕ್ಕೇನೆ ಆಗ್ತಿಲ್ಲ. ಇವನು ಸೈಡಾಗ ಅಂತಿದ್ದಾನೆ, ಸ್ಲೈ ಎಕ್ಸ್ಪ್ರೆಷನ್. ಭೀಮ ಅನ್ಕೋತಾನೆ, ನಂಗೆಷ್ಟು ಸುಸ್ತಾಗಿದೆ, ಇದು ಸಾಧಾರಣ ಕಪಿ ಅಲ್ಲ ಅಂತ ನಮಸ್ಕಾರ ಮಾಡ್ತಾನೆ ಅವನ್ಗೆ. ಓ ಮಹಾಮಂಗವೇ, ನೀನ್ ಯಾರೋ ಅಂತ ಕೇಳ್ಕೊತಾನೆ. ಹನುಮಂತ ಎದ್ಬಿಟ್ಟು ಅವನಂತಾನೆ, ನಾನೇ ನಿನ್ನ ಅಣ್ಣ ಹನುಮಂತ ಅಂತ ನಮಸ್ಕಾರ ಮಾಡ್ತಾನೆ. ಹನುಮಂತ ಹೇಳ್ತಾನೆ, ಮುಂದೆ ಹೋದ್ರೆ ಕುಬೇರಂದು ವನ ಸಿಕ್ಬಿಟ್ಟಿ ಅಲ್ಲೇ ಪುಷ್ಪ ಸಿಗತ್ತೆ ಅಂತ ಪಾಯಿಂಟ್ ಮಾಡ್ತಾನೆ ಈ ದಾರಿಯಲ್ಲಿ. ಇವರಿಬ್ರು ಬಾಯ್ ಟಾಟಾ ಅಂದ್ಬಿಟ್ಟು ಹೋಗ್ತಾನೆ. ವನ ಸಿಗತ್ತೆ, ಪುಷ್ಪ ಚೂರ್ ತಗೊಳಕ್ ಹೋಗ್ತಾನೆ. ನೋಡ್ಕೊಳೋ ಗಾರ್ಡ್ಸ್ ಬಂದ್ಬಿಟ್ಟು ಹೇಳ್ತಾರೆ, ನೀನ್ ಯಾರೋ ಬಂದೆ, ಕುಬೇರಂದ್ ಪುಷ್ಪ ತಗೋಬಾರ್ದು ಅಂತ. ಯಾರೋ ನೀನು ಅಂತ ಭೀಮ ಹೇಳ್ತಾನೆ, ನಾನು ಭೀಮ ಯುಧಿಷ್ಠಿರನ್ ತಮ್ಮ ಅಂತ. ಇವ್ರಂತಾನೆ, ಆಹಾ ಯುಧಿಷ್ಠಿರನ್ ತಮ್ಮ ಆಗಿದ್ರೆ ಇನ್ನೇನು ಬುದ್ಧಿ ಇಲ್ವಾ, ಬೇರೆಯವ್ರದ್ ವಸ್ತು ತಗೊಳಂಗಿಲ್ವಾ ಅಂತ ಗೊತ್ತಿಲ್ವೇ ಅಂತ ಬೈತಾರೆ. ಎಲ್ಲಾರು ಯುದ್ಧ ಮಾಡ್ತಾರೆ, ಏನು ಮಾಡಕ್ಕಾಗ್ಲಿಲ್ಲ. ಸೊ ಅವ್ರನ್ನ ಒದ್ದು ಇವರು ಬೇಗ ಕುಬೇರನ ಹತ್ರ ಓಡ್ತಾರೆ. ಹೇಳ್ತಾರೆ, ಸಾರಿ ಭೀಮಣ್ಣ, ಓಡ್ಸಕ್ ಆಗ್ಲಿಲ್ಲ ಅಂತ. ಕುಬೇರ ಅಂತಾನೆ, ಓ ಭೀಮನೇನಂತೆ, ಅವನು ಎಷ್ಟ್ ಬೇಕಾದ ಪುಷ್ಪ ತಗೊಳ್ಳಿ ಅಂತ. ಭೀಮ ಪುಷ್ಪ ತಗೊಂಡ ಇರ್ತಾನೆ. ಮತ್ತೆ ದ್ರೌಪದಿ ಕೊಡ ಯೋಚನೆ ಬರತ್ತೆ. ಆ ಯೋಚನೆ ಎಷ್ಟು ಖುಷಿ ಆಗತ್ತೆ. ದಟ್ ನೀರಲ್ಲಿ ಆಟ ಆಡ್ಬಿಟ್ಟು ಬಿರುಗಾಳಿ ಆಗಿ ಒಂದು ಸ್ಟೋನ್ ಬಂತು. ಆ ಬಿರುಗಾಳಿ ಪಾಂಡವರ ಹತ್ರನೇ ಬಂತು, ಎಷ್ಟು ಜೋರಾಗಿತ್ತು. ಭೀಮ ದ್ರೌಪದಿ ಅಂತಾಳೆ, ಭೀಮಾನೇ ಇರ್ಬೇಕು, ಪುಷ್ಪ ಸಿಕ್ಕಿರ್ಬೇಕು ಅಂತ. ಘಟೋತ್ಕಚ ಹೆಲ್ಪಿಂದ ಇವರು ಕುಬೇರನ್ ವನ ಹತ್ರ ಬರ್ತಾರೆ. ಯಾಕಿಷ್ಟ ಚೇಷ್ಟೆ ಮಾಡ್ದೆ ಅಂತ ಯುಧಿಷ್ಠಿರ ಭೀಮಂಗ್ ಹೇಳ್ಬಿಟ್ಟಿ, ಭೀಮ ಆ ಪುಷ್ಪ ದ್ರೌಪದಿ ಕೊಡ್ತಾನೆ. ಭೀಮಂಗ್ ಶಾರ್ಟ್ ಕಟ್ ಸಿಕ್ತು ಅಂತ ಎಲ್ಲಾರ್ಗೂ ಖುಷಿ ಆಗತ್ತೆ, ಕುಬೇರನ್ ವನಕ್ ಬಂದ್ವಿ ಅಂತ. ಅರ್ಜುನ ಬರೋವರ್ಗೂ ಅಲ್ಲೇ ಇದ್ರು, ಕತೆ ಮುಗೀತು.